ನಮಸ್ಕಾರ. ಕರ್ನಾಟಕ ಪೊಲೀಸರಿಗೆ ಹಣ ಕೊಟ್ಟರೆ ಏನು ಬೇಕಾದ್ರೆ ಮಾಡ್ತಾರೆ, ಸುಳ್ಳು ಕೇಸ್ ಮಾಡ್ತಾರೆ. ಈಗ ನೀವು ನೋಡಿದ್ರಲ್ಲ, ಬರೀ ಕರ್ನಾಟಕದ ಪೊಲೀಸರು ಬರೀ ಸುಳ್ಳು ಕೇಸನ್ನು ಮಾಡಿ ನ್ಯಾಯಾಲಯದ ಮೇಲೆ ಬೆಟ್ಟವನ್ನು ತುಂಬಿಕಲ್ಲ. ಈಗ CBI ಅಷ್ಟೇ ಅರವಿಂದ್ ಕೇಜ್ರಿವಾಲ್ ಕೇಸಲ್ಲಿ ನೋಡಿದ್ರಲ್ಲ, ಸುಳ್ಳು ಕೇಸುಗಳನ್ನು ಮಾಡಿ ಇವತ್ತು ನ್ಯಾಯಾಲಯದ ಚೀತು ಅನ್ನೋ ವಿಚಾರಕ್ಕೆ ಉಗಿಸ್ಕೊಳ್ತಾ ಇದ್ದಾರೆ ಅಂತ ಈ ಮೂಲಕ ಹೇಳುತ್ತಾ, ಲಿಕ್ಕರ್ ಕೇಸಲ್ಲಿ ಅರವಿಂದ್ ಕೇಜ್ರಿವಾಲನ CBI ಅವರು ಬಂಧಿಸಿದರು, ಮನೀಶ್ ಸಿಸೋಡಿಯಾ ಮತ್ತಿತರನ್ನೆಲ್ಲರೂ ಬಂಧಿಸಿದರು. ಇವತ್ತು ಹೈಕೋರ್ಟ್ ಆಫ್ ಡೆಲ್ಲಿ ಅರವಿಂದ್ ಕೇಜ್ರಿವಾಲ ಮತ್ತು ಇನ್ನಿತರರನ್ನು ದೋಷಮುಕ್ತವಾಗಿ ಅಂತ ಹೇಳಿ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಮತ್ತು ಪ್ರಾಸಿಕ್ಯೂಷನ್ ಪ್ರೂವ್ ಮಾಡೋಕ್ಕಾಗಿಲ್ಲ ಅಂತೇಳಿ ಅವರನ್ನು ಕೈಬಿಟ್ಟಿದೆ. ನಿಜವಾಗ್ಲೂ ಒಂದು ವಿಚಾರದಲ್ಲಿ ನಮಗೆಲ್ಲ ಬೇಜಾರು ಏನು ಅಂತಂದರೆ, ಭಾರತದಲ್ಲಿ 5 ಕೋಟಿ ಕೇಸುಗಳು ನಾನಾ ಕೋರ್ಟ್ಗಳಲ್ಲಿ ಬಾಕಿ ಇದೆ. ಈ ಒಂದು ನಾನಾ ಕೋರ್ಟ್ಗಳಲ್ಲಿ ಬಾಕಿ ಇರುವಂಥ ಕೇಸುಗಳಲ್ಲಿ ಸಾಕಷ್ಟು ಶೇಕಡಾವಾರು ಕೇಸುಗಳು ಸುಳ್ಳು ಕೇಸುಗಳಾಗಿರ್ತದೆ. ಈ ಒಂದು 5 ಕೋಟಿ ಕೇಸುಗಳನ್ನು ತೀರ್ಮಾನ ಮಾಡಲು ಎಕ್ಸಿಸ್ಟಿಂಗ್ ಕೋರ್ಟ್ಗಳಿಗೆ ಸುಮಾರು 370 ವರ್ಷಗಳ ಕಾಲ ಸಮಯ ಬೇಕಾಗುತ್ತಂತೆ. ಬೆಳಗ್ಗೆ ಎದ್ರೆ ಸುಳ್ಳು ಕೇಸುಗಳನ್ನು ಹಾಕಿ ಕೋರ್ಟ್ಗಳ ಮೇಲೆ ಆಲ್ರೆಡಿ ಬರ್ಡನ್ ಆಗಿರೋ ಕೋರ್ಟ್ಗಳ ಮೇಲೆ ಬರ್ಡನ್ ಮಾಡ್ತಾ ಇರುವಂಥ ಕರ್ನಾಟಕದ ಭ್ರಷ್ಟ ಪೊಲೀಸರಾಗಿರ್ಬೋದು, ಅಥವಾ ಅರವಿಂದ್ ಕೇಜ್ರಿವಾಲ ಅನ್ನೋ ವ್ಯಕ್ತಿಗಳ ಮೇಲೆ ಸುಳ್ಳು ಕೇಸುಗಳನ್ನು ದಾಖಲಿಸಿ ಅವರ ಮೇಲೆ ಅವಮಾನ ಮಾಡಿದಂಥ CBIಗಳಾಗಿರ್ಬೋದು, ಇವತ್ತು ದ್ವೇಷದ ರಾಜಕಾರಣ ಬಿಟ್ಟರೆ ನಿಜವಾಗ್ಲೂ ಪ್ರಾಮಾಣಿಕ ಪ್ರಜಾಪ್ರಭುತ್ವ ರಾಜಕಾರಣ ಈ ದೇಶದಲ್ಲಿ ನಡೀತಾ ಇಲ್ಲ. ಆಮೇಲೆ ದುಡ್ಡಿರೋನು, ಆಮೇಲೆ ಜನಗಳನ್ನ ದಿಕ್ತಪ್ಸೋನು ಏನು ಮಾಡೋದು ನಡೆಯೋದು ಅನ್ನೋ ಒಂದು ಸಮಯ ಬಂದು ಕುಳಿತಿದೆ. ಕರ್ನಾಟಕದಲ್ಲೂ ಅಷ್ಟೇ, ಕರ್ನಾಟಕದ 900 ಚಿಲ್ಲರೆ ಪೊಲೀಸ್ ಸ್ಟೇಷನ್ಗಳು ಬರೀ ಬೆಳಗ್ಗೆ ಎದ್ರೆ ಸುಳ್ಳು ಕೇಸುಗಳನ್ನು ಮಾಡಿ ಮತ್ತು ವಸೂಲಿ ಮಾಡೋ, ಭ್ರಷ್ಟಾಚಾರ ಮಾಡೋ ಅಂಥ ಕೆಲಸಕ್ಕೆ ಎಳೆದುಬಿಟ್ಟವ್ರೆ ಅಂತ ಈ ಮೂಲಕ ಹೇಳುತ್ತಾ, ಒಂದಂತೂ ನಿಜ, ಈ ವ್ಯವಸ್ಥೆ ಬದಲಾಗಬೇಕು ಅಂತಂದರೆ ಒಂದು ಹೊಸ ರಾಜಕೀಯ ನಾಯಕತ್ವ ಬೇಕಾಗಿದೆ. ಭ್ರಷ್ಟಾಚಾರ ಮುಕ್ತವಾಗಿ, ಕ್ರೈಮ್ ಮುಕ್ತವಾಗಿ ಮತ್ತು ನಿರುದ್ಯೋಗವನ್ನು ಹೋಗಲಾಡಿಸುವಂಥ ಒಂದು ವ್ಯವಸ್ಥೆ ಬೇಕಾಗಿದೆ. ಇವತ್ತು ಒಬ್ರಿಗೊಬ್ಬರು ದ್ವೇಷ ಮಾಡಿಕೊಂಡು ಪೊಲೀಸವ್ರನ್ನ ಬಳಸ್ಕೊಂಡು ಇವತ್ತು ಯಾವ ಮಟ್ಟಕ್ಕೆ ಪೊಲೀಸಲ್ಲ CBI ಕೂಡ ದುರ್ಬಳಕೆ ಆಗ್ತಾ ಇದೆ ಅಂತ ರಾಷ್ಟ್ರದ ರಾಜಕಾರಣದಲ್ಲಿ ಅರವಿಂದ್ ಕೇಜ್ರಿವಾಲ ಅವರ ಒಂದು ತೀರ್ಪಿನಲ್ಲಿ ಗೊತ್ತಾಗುತ್ತೆ. ಅರವಿಂದ್ ಕೇಜ್ರಿವಾಲ ಹತ್ರ ದುಡ್ಡಿದೆ ಮತ್ತು ಒಳ್ಳೊಳ್ಳೆ ಅಡ್ವೊಕೇಟ್ಸ್ ಇದ್ದಾರೆ, ಹೋಗಿ ಅದನ್ನು ಅವರು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಳ್ತಾರೆ. ಸಾಮಾನ್ಯ ಜನರ ಹತ್ರ ಅಷ್ಟು ಹಣ ಕೊಟ್ಟು ಒಳ್ಳೊಳ್ಳೆ ಅಡ್ವೊಕೇಟ್ಗಳನ್ನು ಸರ್ವಿಸ್ ತಗೊಂಡು ಅವ್ರುಗಳನ್ನ ನಿರಪರಾಧಿ ಅಂತ ಮಾಡೋಷ್ಟೊತ್ತಿಗೆ ಅವ್ರಿಗೆ ಚಪ್ಪಲಿ ಮತ್ತು ಸೂಗಳು ಸೌದೋಗುತ್ತೆ ಅಂತ ಈ ಮೂಲಕ ಹೇಳುತ್ತಾ, ಏನೇ ಆಗಲಿ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಎಂಟೈರ್ ಸಿಸ್ಟಮ್ ಒಂದು ರೀತಿಯಲ್ಲಿ ಕೊಳಕು ನಾರುತ್ತಿದೆ. ನಿಜವಾಗ್ಲೂ ಮೊನ್ನೆ ನೋಡಿದ್ರಲ್ಲ, ಆ ಒಂದು ಪಠ್ಯಪುಸ್ತಕದಲ್ಲಿ ನ್ಯಾಯಾಲಯದ ಬಗ್ಗೆ ಇದ್ದಂಥ ಪಠ್ಯಕ್ರಮವನ್ನೇ ಸುಪ್ರೀಂ ಕೋರ್ಟು ಕರಪ್ಷನ್ ಇನ್ ಜುಡಿಷಿಯರಿನ ಪಠ್ಯವನ್ನು ಇಲ್ಲ ಸಾರಾಸಗಟಾಗಿ ತೆಗೆದಾಕಲೇಬೇಕು ಅಂತ ತೆಗೆದಾಕಿಸಿ ಒಂದು ಅಪಾಲಜಿಯನ್ನು ಕೇಳಿಸಿದೆ NCERT ಡೈರೆಕ್ಟ್ರಿಂದ. ನಮಗೆ ಗೊತ್ತಿಲ್ಲ, ಭ್ರಷ್ಟಾಚಾರವನ್ನು ಟೆಕ್ಸ್ಟ್ ಬುಕ್ಕಲ್ಲಿ ತೆಗೆದಾಕೋದು ಉತ್ತಮನ ಅಥವಾ ಭ್ರಷ್ಟಾಚಾರದಲ್ಲಿ ಬುಡ ಸಮೇತ ಸಮಾಜದಲ್ಲಿ ವ್ಯವಸ್ಥೆಯಲ್ಲಿ ತೆಗೆದಾಕೋದು ತುಂಬ ಉತ್ತಮನ ಅಂತ ಈ ಮೂಲಕ ಹೇಳುತ್ತಾ, ಏನೇ ಆಗಲಿ ಈ ಭ್ರಷ್ಟಾಚಾರ ತುಂಬಿರೋ ವ್ಯವಸ್ಥೆಯಲ್ಲಿ ಇವತ್ತು ಒಂದು ರೀತಿಯ ಐ ಥಿಂಕ್ ಸಫೋಕೇಶನ್ ಆಗ್ತಾ ಇದೆ ಅಂತ ಈ ಮೂಲಕ ಹೇಳುತ್ತಾ, ಏನೇ ಆಗಿರಲಿ ದಿಕ್ಕು ತಪ್ಪುವಂಥ ಕೆಲಸಗಳು ವ್ಯವಸ್ಥೆಯವರು, ಪೊಲೀಸರು, ರಾಜಕಾರಣಿಗಳು, ಸರ್ಕಾರಗಳು ಮಾಡಬಾರ್ದು. ನಿಜವಾಗ್ಲೂ ನಮ್ಮಿಂದ ನಮಗೋಸ್ಕರ ನಮಗಾಗಿ ಈ ಒಂದು ವ್ಯವಸ್ಥೆ ಇದೆ ಹೊರತು ನಿಮ್ಮಿಂದ ನಿಮಗೋಸ್ಕರ ನಿಮಗಾಗಿ ಖಂಡಿತ ಅಲ್ಲ. ಒಂದಲ್ಲ ಒಂದು ದಿವಸ ಬದಲಾವಣೆಯ ಪರ್ವ ಬಂದೇ ಬರುತ್ತೆ. 2028ರ ಒಳಗಾಗಿ ಒಂದು ದೊಡ್ಡ ರಾಜಕೀಯ ಪರ್ವ ಕರ್ನಾಟಕದಲ್ಲಿ ಮತ್ತು ರಾಷ್ಟ್ರ ರಾಜಕೀಯದಲ್ಲಿ ಆಗಲೇಬೇಕು. ಯಾಕೆ ಅಂತಂದರೆ ನಥಿಂಗ್ ಈಸ್ ಪರ್ಮನೆಂಟ್ ಅಂತ ಈ ಮೂಲಕ ಹೇಳ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್.